ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ SIT ಕೊನೆ ಹಂತದಲ್ಲಿದೆ, ಲಾಸ್ಟ್ ಸ್ಟ್ರೆಚ್. ನಿನ್ನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಕೊನೆ ದಿನ ಈ ಶುಕ್ರವಾರ ನಾಳೆ ಯಾರನ್ನೆಲ್ಲ ಕರೆದಿದ್ದಾರೆ ವಿಚಾರಣೆಗೆ. ಆರೋಪ ಮಾಡಿರೋರನ್ನೇ ಕರೆದಿರೋದು, ಆರೋಪಿಗಳನ್ನ ಕರೆದಿಲ್ಲ. ಆರೋಪ ಮಾಡಿರೋರನ್ನ ಕರೆದಿರೋದ್ರ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗಬಹುದು ಅನ್ನುವಂತಹ ಸೂಚನೆಗಳು, ಲಕ್ಷಣಗಳು ಕಾಣ್ತಿದೆ. ಆದ್ರೆ ಅವರು ಬೇಲ್ಗೆ ಅಪ್ಲೈ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ನಾವು ಅಂತ. ಯಾರ್ಯಾರಿಗೆ ನೋಟಿಸ್ ಹೋಗಿರೋದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಿಮರೋಡಿ, ಬಟನ್ನವರ್, ಟಿ ಜಯಂತ್, ಮತ್ತೆ ಇವರು ವಿಠಲ್ ಗೌಡ, ಇವರಿಗೆಲ್ಲ ಹೋಗಿರೋದ್ರ ಬಗ್ಗೆ ಹೇಳಿದ್ದೀನಿ. ನಿನ್ನೆ ವಿಡಿಯೋ ನೋಡಿದ್ರೆ ಮಿಕ್ಕಿದ ವಿಚಾರಗಳು ಬರುತ್ತೆ. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿ, ಡಿಕ್ಟೇಷನ್ ಶುರುವಾಗಿದೆ. ಅಂತಿಮ ವರದಿಯ ವೃತ್ತಲೇಖನ ಶುರುವಾಗಿದೆ, ಟೈಪ್ ಆಗ್ತಾ ಇದೆ SIT ಕಚೇರಿಯಲ್ಲಿ. ಅದರ ಜೊತೆಗೆ ಬರ್ತಿರುವಂತಹದ್ದು ಏನು ಅಂದ್ರೆ, ದೊಡ್ಡವರು ಸೇಫ್ 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 ಆಗ್ತಿದ್ದಾರ. ಈ ವರದಿಯಲ್ಲಿ ಕ್ಲೀನ್ ಚಿಟ್ ಕೊಟ್ಟು ದೊಡ್ಡವರನ್ನ ಅವರು ಸ್ವಚ್ಛಂದವಾದಂತಹ ವ್ಯಕ್ತಿ, ದೇವಮಾನವ 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 ಅಂತ 3 ಸಲ ಕೂಗಿ ಇಡೀ ರಾಜ್ಯದ ಜನರನ್ನ ಇನ್ನು ಮೇಲೆ ಯಾರು ಇದ್ರ ಬಗ್ಗೆ ಮಾತಾಡಬಾರ್ದು. ನೋಡಿ, SITನೇ ಕ್ಲೀನ್ ಚಿಟ್ ಕೊಟ್ಟು ಮುಗಿಸ್ಬಿಡ್ತು. ಯಾವ ಅಕ್ರಮಗಳು ನಡೆದಿಲ್ಲ, ಯಾವ ಅತ್ಯಾಚಾರ, ಕೊಲೆ ಯಾವುದು ನಡೆದಿಲ್ಲ, ಅಲ್ಲಿ ಯಾವುದು ನಡೆದಿಲ್ಲ. ದೇವರ ಪಾದ ಸೇರ್ಕೊಳ್ಳಕ್ಕೆ ಅವ್ರು ಬಂದು ಆತ್ಮಹತ್ಯೆಗಳು ಮಾಡ್ಕೊಂಡಿರಬಹುದು, ಅಷ್ಟನ್ನು ಮಾತ್ರ ಹೇಳುವ ರೀತಿಯಲ್ಲಿ ಒಂದು ವರದಿ ಬರುತ್ತೆ ಅನ್ನುವಂತಹ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಈಗ ಡಿಕ್ಟೇಷನ್ ಆರಂಭ ಆಗಿದೆ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಸಹ ಹೇಳಿದ್ದೆ, SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಇನ್ನೂ 2-3 ತಿಂಗಳು ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಮೌಖಿಕವಾಗಿ, ಲಿಖಿತವಾಗಿ ಕೇಳಿಲ್ಲ, ಮೌಖಿಕವಾಗಿ. ಬಟ್ ಅದಕ್ಕೆ ಪರಮೇಶ್ವರ್, ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಒಪ್ಕೊಂಡಿಲ್ಲ. ಅವರೇ ಒತ್ತಡ ಹಾಕಿರೋದು, ಅಂತಿಮ ವರದಿ ಕೊಡಿ ಸಾಕು, ನಿಮ್ಮ ತನಿಖೆ ಸಾಕು, ಅದು ಯಾವ ಹಂತದಲ್ಲಾದ್ರೂ ಇರಲಿ, ಅಂತಿಮ ವರದಿ ಕೊಡಿ, ನಮಗೆ ಬೇಕು ಅಷ್ಟೇ. ಸೊ ಅವರು ಆ ರೀತಿ ಒತ್ತಡ ಹಾಕಿರೋದೇ ಈ ದೊಡ್ಡವರನ್ನ ಸೇಫ್ ಮಾಡೋದಕ್ಕೆ. ಸೇಫ್ 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 ಅಂತ ಬರ್ತಾ ಇದೆಯಾ ಅನುಮಾನಗಳು, ಅದು ಒಂದು ಕಾರಣನೇ. ಇನ್ನು ಈ ಹಿನ್ನೆಲೆಯಲ್ಲಿ ಈ SITಯನ್ನ ಕಾಪಾಡೋದಕ್ಕೆ ಇರುವಂತಹ ಏಕೈಕ ಮಾರ್ಗ, ಏಕೈಕ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯನವರ ಕಡೆಗೆ ಹೋರಾಟಗಾರರು, ಚಿಂತಕರು, ಸಾಮಾಜಿಕ ಪ್ರಜ್ಞೆ ಇರುವಂತಹವರು, ಸಾಮಾಜಿಕ ಜವಾಬ್ದಾರಿ ಇರುವಂತಹವರು ಎಲ್ಲರೂ ಸಹ ಆಸೆಗಣ್ಣಿನಿಂದ ನೋಡ್ತಿದ್ದಾರೆ. ಪರಮೇಶ್ವರ್ ಅವರ ಆದೇಶ ಏನಿದೆ ಅದು ಹಿಂದಕ್ಕೆ ಹೋಗ್ಲಿ. ಪರಮೇಶ್ವರ್ ಆದೇಶ ಕೇವಲ ಪರಮೇಶ್ವರ್ ಅವರದಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಸಾಕಷ್ಟು ಮಂತ್ರಿಗಳದ್ದು ಹೌದು, ನಾಯಕರದ್ದು ಹೌದು, ಇನ್ನು JDS BJPಯಲ್ಲಿ ಇರೋ ನಾಯಕರದ್ದು ಹೌದು, ಪ್ಲಸ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರದ್ದು ಹೌದು. ಯಾರಿಗೂ ಬೇಕಾಗಿಲ್ಲ ಈ SIT. ಏಕಾಂಗಿಯಾಗಿ ಸಿದ್ದರಾಮಯ್ಯ ಒಬ್ಬರೇ ಸಂಪುಟ ಸಭೆಯಲ್ಲಿ ಒದ್ದಾಡಿ ಅದನ್ನ ಮುಂದುವರಿಸ್ತಾ ಇರುವಂತಹದ್ದು. ಸೊ ಅದೇ ಸಿದ್ದರಾಮಯ್ಯ ಅವರನ್ನ ಈಗ ಆಸೆಗಣ್ಣಿನಿಂದ ನೋಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಅವರು ಹೇಗಾದ್ರೂ ಮಾಡಿ SIT ಅಂತಿಮ ವರದಿ ಬೇಕಾಗಿಲ್ಲ, ಅವ್ರಿಗೆ ಸಮಯ ಬೇಕಂತ ಕೊಡಿ, ಸತ್ಯಾಂಶ ಹೊರಗಡೆ ಬರಲಿ ಅನ್ನುವಂತಹ ಆದೇಶವನ್ನ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಕೊಡ್ತಾರ? ಮುಖ್ಯಮಂತ್ರಿ ಇದೇನು ಒಳಗೊಳಗೆ ಹೇಳಿಲ್ಲ ಅಂತಿಮ ವರದಿ ಕೊಡಿ ಅಂತ. ಅವರು ವರದಿಗಾರರ ಮುಂದೆ ಇಡೀ ರಾಜ್ಯಕ್ಕೆ ಹೇಳಿದ್ದಾರೆ, ನಾನು ಕೇಳಿದ್ದೀನಿ, ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ. ಹಾಗಾಗಿ ಅದೇನು ಒಳಗೊಳಗೆ ನಡೆದಿರುವಂತಹ ಕ್ರಿಯೆ ಅಲ್ಲ. ಆದ್ರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅಷ್ಟೊಂದು ಮಾತನಾಡುವಂತಹವರು, ಅನ್ಯಾಯ ಆಗ್ತಿದೆ ಅನ್ನುವಂತಹ ಕೂಗುಗಳು ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ಅವರು ಮುಂದೆ ನಿಂತು ಇಲ್ಲ ತನಿಖೆ ನಡೀಲಿ, ಅವ್ರಿಗೇನ 2-3 ತಿಂಗಳು ಬೇಕಂತಲ್ಲ, ಕೊಡಿ ಅನ್ನೋ ಮಾತು ಹೇಳ್ತಾರ ಅಂತ. ಆದ್ರೆ ಅಂತಹ ಹೇಳಿಕೆ ಸಿದ್ದರಾಮಯ್ಯನವರ ಕಡೆಯಿಂದ ಅಥವಾ ಅಂತಹ ನಿರ್ಧಾರ ಸಿದ್ದರಾಮಯ್ಯನವರ ಕಡೆಯಿಂದ ಬರುವ ಸಾಧ್ಯತೆಗಳು ಸಹ ಬಹಳ ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಇತ್ತೀಚೆಗೆ ಅವರನ್ನ ಭೇಟಿ ಮಾಡಿದಂಥವ್ರು ಯಾರೇ ಆಗಿರಬಹುದು, ಅದು ಪತ್ರಕರ್ತರು, ಹಿರಿಯ ಪತ್ರಕರ್ತರು, ನ್ಯಾಯಕ್ಕಾಗಿ ಹೋರಾಡ್ತಿರುವಂತಹವರು, ಹೋರಾಟಗಾರರು, ಅವರೆಲ್ಲರೂ ಸಹ ಧರ್ಮಸ್ಥಳ SIT ವಿಚಾರ ಎತ್ತಿದ ತಕ್ಷಣನೇ ಸಿದ್ದರಾಮಯ್ಯ ಸಿಡಿಮಿಡಿ ಆಗ್ತಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ನನ್ನ ಹತ್ರ. ಚಿನ್ನಯ್ಯ ಅನ್ನುವಂಥವನು ಬಂದ, ಅವನು ಹೇಳಿದ ಜಾಗದಲ್ಲಿ ಏನೂ ಸಿಗ್ಲಿಲ್ಲ, ಈ ಎರಡನ್ನೇ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ಅದ್ರ ಬಗ್ಗೆ ಮಾತಾಡಬೇಡಿ, ಚಿನ್ನಯ್ಯ ಹೇಳಿದ ಜಾಗದಲ್ಲಿ ಏನೂ ಸಿಗ್ಲಿಲ್ಲ, ಈ ಎರಡೇ ಮಾತುಗಳನ್ನ ಅವರನ್ನ ಭೇಟಿ ಮಾಡಿ ಧರ್ಮಸ್ಥಳ SIT ಕುರಿತಾಗಿ ಯಾರೇ ಏನೇ ವಿನಂತಿ ಮಾಡ್ಕೊಳ್ಳೋಕೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋದ್ರು ಸಹ ಸಿದ್ದರಾಮಯ್ಯ ಕೋಪದಿಂದ ಹೇಳ್ತಾ ಇರೋದನ್ನ, ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ ಅಂತ.
ಅಲ್ಲಿಗೆ ಅವರು ಗೃಹ ಮಂತ್ರಿಗಳಿಗೆ ಬಿಟ್ಟುಬಿಟ್ಟಿದ್ದಾರೆ. ಗೃಹ ಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಏನೋ ಒಂದು ನಿರ್ಧಾರಕ್ಕೆ ಬಂದು ನಿಂತಿದೆ, ಅಂತಿಮ ವರದಿ ಕೊಡಿ ಅಂತ. ಅಂತಿಮ ವರದಿ ಕ್ಲೀನ್ ಚಿಟ್ ಕೊಡ್ತಾರ, ಸೇಫ್ ಮಾಡಿ ಬಿಸಾಕ್ತಾರ ದೊಡ್ಡವ್ರನ್ನ ಅನ್ನುವಂತಹ ಆಘಾತಕಾರಿಯಾದಂತಹ ಭಯ ನಮಗೆಲ್ಲ ಅದಕ್ಕೆ ಕಾಡ್ತಿರೋದು. ಯಾಕಂದ್ರೆ ಸತ್ಯ ಹೊರಗಡೆ ಬರಬೇಕು. ಅದು ಯಾರೇ ಆಗಿರ್ಲಿ, ನಿಜವಾಗ್ಲೂ ಅದು ಷಡ್ಯಂತ್ರದ ಭಾಗವಾಗಿ ಆರೋಪ ಮಾಡಿರೋರು ಬೇಕು ಅಂತಲೇ ಮಾಡಿದ್ರೆ, ಯಾರ ಜೊತೆ ನಾವು ಕೈ ಜೋಡಿಸಿ ಮಾಡಿದ್ರೆ ಅವರಿಗೆ ಉಗ್ರ ಶಿಕ್ಷೆ ಆಗಲಿ. ಆದರೆ ಅದರ ಜೊತೆಗೇನೆ ತಪ್ಪುಗಳು ನಡೆದಿದ್ರೆ, ಅತ್ಯಾಚಾರಗಳಾಗಿದ್ರೆ, ಕೊಲೆಗಳಾಗಿದ್ರೆ, ಏನೇ ತಪ್ಪು ನಡೆದಿದ್ರು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಆಗಿದ್ದರೆ ಶಿಕ್ಷೆ ಆಗಲೇಬೇಕು. ಆ ನಿಟ್ಟಿನಲ್ಲಿ ಇಲ್ಲಿಯವರೆಗೆ ಯಾರೂ ಮಾತಾಡಿಲ್ಲ, ಸರ್ಕಾರದಲ್ಲಿ ಯಾರೂ ಮಾತಾಡಿಲ್ಲ. ಅದಕ್ಕೆ ಅನುಮಾನಗಳು, ಭಯ ಎಲ್ಲವೂ ಬರ್ತಿರುವಂಥದ್ದು. ಸೊ ನೋಡೋಣ, ಇನ್ನೊಂದು 2-3 ಡೇಸ್, 2-3 ದಿನಗಳಲ್ಲಿ SITಯ ವರದಿ ಸರ್ಕಾರದ ಕೈ ಸೇರುತ್ತೆ. ಅದನ್ನು ಬಹಿರಂಗಗೊಳಿಸೋದು ಯಾವಾಗ ಅದು ಗೊತ್ತಿಲ್ಲ, ಸರ್ಕಾರನೇ ಹೇಳಬೇಕು. ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ವರದಿ ಕೇಳಿದೀವಿ ಅಂತ ಮಾತ್ರ ಪರಮೇಶ್ವರ್ ಅವರು ಹೇಳಿದ್ದಾರೆ, ಅಷ್ಟೇನು ಮಾತ್ರನೇ. ಸೊ ಎಲ್ಲರೂ ಸಹ ನೋಡ್ತಿರೋದು ಈಗ ಸಿದ್ದರಾಮಯ್ಯನವ್ರ ಕಡೆ ಏನಾದರೂ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗುತ್ತಂತ. ಇನ್ನೊಂದು ಕಡೆ ನೋಡ್ತಿರೋದು, ವರದಿ ಕೊಡೋದೇ ಆದ್ರೆ ಯಾರಿಗೆ ಕ್ಲೀನ್ ಚಿಟ್ ಸಿಗುತ್ತೆ, ಯಾರು ಜೈಲ್ ಸೇರ್ತಾರೆ, ಅದರ ಬಗ್ಗೆ ಅಷ್ಟೇ. ಮಿಕ್ಕಿದ ವಿಚಾರಗಳನ್ನ ನಿನ್ನೆ ಮೊನ್ನೆ ಎಲ್ಲ ಮಾತಾಡಿದ್ದೀನಿ. ಆ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ, ಅಂತಿಮ ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳನ್ನು ಅಲ್ಲಿ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಸಹ ನೋಡಿ, ಇನ್ನೇನಿಲ್ಲ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.